ಈಗ ಓವರ್ಲೋಡ್ ಜಾಸ್ತಿ. ಒಂದು 4:25ರಿಂದ 31/3/26 116 ಗಾಡಿನ ಕೇಸ್ ಹಾಕಿ, ಅಂದರೆ 6,850 ಗಾಡಿ ಚೆಕ್ ಮಾಡಿದ್ದಾರೆ. 116 ಗಾಡಿ ಮೇಲೆ ಕೇಸ್ ಹಾಕಿ 29,28,500 ರೂಪಾಯಿ ದಂಡ ಅಂತ ವಸೂಲಿ ಮಾಡಿದ್ದಾರೆ. ಮೇಡಮ್, ಗುಂಡ್ಲುಪೇಟೆಯಲ್ಲಿ ದಿನ ಓವರ್ ರೋಡ್ ಎಷ್ಟು? ಈಗ ನಿಮ್ಗೆ NH ಅಲ್ಲಿ ಎಷ್ಟು ಹೋಗಬೇಕು? ಅಲ್ಲ, ಅಲ್ಲಿ ಆ ರೋಡ್ ಕೆಪಾಸಿಟಿ ಏನು ಅನ್ನೋದು ನಮಗೆ ಅದ್ರ ಇರೋದಿಲ್ಲ. ನನಗೆ ನಾನು ಪರ್ಮಿಟ್ ಕೊಟ್ಟಿರ್ತೀವಲ್ಲ ನೋಡಿ, RC ಬುಕ್ಕಲ್ಲಿರೋ ಗಾಡಿ ಕೆಪಾಸಿಟಿ ಎಷ್ಟು ಹೊತ್ಕೋಬೇಕು ಅಂತ ಇದೆ ಅಷ್ಟಕ್ಕೆ ಕೊಡಬೇಕು. ಮತ್ತೆ ಪರ್ಮಿಟ್ ಕೊಡ್ತೀವಲ್ಲ, ಆ ಪರ್ಮಿಟ್ ಅಲ್ಲಿ ಗಾಡಿಗೆ ಇಷ್ಟೇ ಲೋಡ್ ಹಾಕ್ಬೇಕು ಅಂತ ಕಂಡೀಷನ್ ಏನು ಎಷ್ಟು ಲೋಡ್ ತುಂಬಬೇಕು ಅಂತ ಇದೆಯಲ್ಲ ಮೇಡಮ್, ಅದು ಕುಡಿ ಒಂದು ಕಾಪಿನ ಅಂದೆ. ಅದೊಂದು ಕಾಪಿ ನಮ್ಗೊಂದು ಕೊಡಿ ಅಂದೆ. ಆಯ್ತು, ನೀವು ಕೊಡ್ಬಿಟ್ರಿ. ನಮ್ಮೂರ್ನು ಅಷ್ಟೇ ತುಂಬಿಕೊಡೋದಲ್ಲ. NH ಓಕೆ, NH ಹೋಗ್ಲಿ. ನಮ್ಮೂರು ರೋಡ್ ಅದಪ್ಪ, ನಮ್ಮೂರು ರೋಡ್ ಅಷ್ಟಕ್ಕೆ ಮಾಡಿದ್ದಾರೆ. ಅಲ್ಲ, ನಮ್ಗೆ ರೋಡ್ ಎಷ್ಟಕ್ಕೆ ಮಾಡವ್ರೆ ಅನ್ನೋದು ನಮ್ಗೆ ಅದು ಸಂಬಂಧಪಡೋದಿಲ್ಲ. ಈಗ ಜಾಸ್ತಿ, ಈಗ ನೀವೇ ಒಂದು ಗಾಡಿ ಮೇಡಮ್ ನಿಮ್ದು ಬರೀ ಇದು ಈಗ 50 ಟನ್ ಹಿಡಿತದೆ ಗಾಡಿ ಕೊಡ್ಬಿಟ್ರಿ ನೀವು. ಅವ NH ರೋಡ್ ಓಕೆ, ನಮ್ಮೂರು ರೋಡ್ ನಮ್ಮೂರು ಹಾಳಾಗೋಯ್ತದಲ್ಲ. ಈಗ ನೀವೇ ನೀವು 3 ಜನ ಕೂತ್ಕೊಂಡು ನೋಡಿ ಕಳ್ಳಾಟ ಆಡಕ ನೀವು 3 ಜನ ಬಾರಿ ಪೈಲಿ. ಒಂದು ಪೀಡೌಡಿ, ನೀವು ಇನ್ಯಾರೋ ಮೈನ್ಸು. 3 ಜನ 3 ಥರದ ಆಟ ಆಡ್ತಿದ್ದಾರೆ. ನೀವು ಕೊಡ್ಬಿಟ್ರೆ 50 ಗಾಡಿ ನೀವು ಕೊಡ್ಬೇಕು. NH 50, ಸ್ಟೇಟ್ ಹೈವೇಲಿ ಇಷ್ಟು, ಹಳ್ಳಿ ಗಾಡಿ ಇಷ್ಟು ಅಂತ ಕೊಡ್ಬೇಕು. ಅಲ್ಲ ಮೇಡಮ್, ಇಲ್ಲ ನೀವು 3 ಜನ ಕೂತ್ಕೊಂಡು ಒಂದು ಪ್ರೊಸೀಡಿಂಗ್ ಮಾಡ್ಬೇಕು. ಸುಮ್ಮನೆ ನೀವು ಕೊಡ್ಬಿಟ್ಟು 50 ಟನ್ ಮೇಲೂ ಆಯ್ತದೆ. ಎಷ್ಟು ನಾವೇ ಹಿಡ್ಕೊಟ್ಟಿವಲ್ಲ ನಿಮ್ಗೆಲ್ಲ ಗುಂಡ್ಲುಪೇಟಲ್ಲಿ, ನಾವ್ ಹಿಡಿಯೋಲ್ಲ ನಾಳೆಯಿಂದ. ನೀವು ಸರಿಯಾಗಿ ಮಾಡವಲ್ಲ, ನಮ್ಮಲ್ಲಿ ಜನ ಸಾಕಾಗ ನಾವು ಮಾಡ್ತೀವಿ. ಅಲ್ಲಲ್ಲ, ನಾನು ನಮ್ಮಲ್ಲಿ ಜನ ಸಾಕಾಗಲ್ಲ ಮಾಡೋದಕ್ಕೆ. ಹಾಗಾಗಿ ಅಂದ್ರೆ ಈ 4 ಜನ ಇದ್ರೆ, ಒಬ್ರು ಕುಣಜೂರ್ಲಿ ಇರ್ತಾರೆ, ಒಬ್ರು ಆಫೀಸಲ್ಲಿ ಬರೋ ಪಬ್ಲಿಕ್ ವರ್ಕ್ ನೋಡ್ತಾರೆ, ಇನ್ನಿಬ್ರು ಚೆಕಿಂಗ್ ನೋಡ್ತಾರೆ. ಹಾಗಾಗಿ ರೈತ ಸಂಘದವರು ಗುಂಡ್ಲುಪೇಟೆನಲ್ಲಿ ಓವರ್ಲೋಡ್ ಜಾಸ್ತಿ ಹೋಗ್ತಾ ಇದೆ ಅಂತ ಇತ್ತೀಚೆಗೆ ಕಂಪ್ಲೇಂಟ್. ನಮ್ಮಲ್ಲಿ ಇಷ್ಟನ್ನ ಅದನ್ನ ಸಮರ್ಪಕವಾಗಿ ಯಾವ ತರ ವೇನ್ ಚೆಕ್ ಮಾಡ್ರಿ ನೀವು? ಗಾಡಿ ಹೋಯ್ತಾ ನೀವು ಚೆಕ್ ಮಾಡಿ ಗುಂಡ್ಲುಪೇಟೆಲ್ಲ ಯಾವ ತರ ಚೆಕ್ ಮಾಡ್ರಿ? ಅದು ಕ್ವಾರೆಯಿಂದ ಅಲ್ಲೊಂದೊಂದು ಇಟ್ಕೊಂಡಿರ್ತಾರಂತಲ್ಲ, ಗಾಡಿ ಈಚೆ ಬಿಡಿಸೋಷ್ಟ್ರೊಳಗೆ ಅವರು ಮಾಡ್ಬಿಟ್ಟು ಸ್ಲಿಪ್ ಕೊಟ್ಟಿರ್ತಾರಂತೆ. ಅದ್ರ ಮೇಲೆ ನೋಡ್ತೀವಿ. ಅಲ್ಲ, ಅದ್ರ ಮೇಲೆ ನೀವು ನೋಡ್ತಿದ್ದೀರಿ. ಅಲ್ಲಿ 40 ಟನ್ ಅಂತ ಇರ್ತದ, ಅಲ್ಲಿ ಆಗ 50 ಹಾಕಿರ್ತಾನೆ. ಹಿಂಗೆ ಗೊತ್ತಾಯ್ತು? ಆಗ ಆ ಸ್ಲಿಪ್ ಹಿಡ್ಕೊಂಡು ಗಾಡಿ